ಹೇಳಿ ಸರ್. ಹಾಸನ ಲೋಕಸಭಾ ಕ್ಷೇತ್ರದಿಂದ ನಮ್ಮ NDA ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ತಮ್ಮ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡಜಿ ಅವರು ನಾನು ಇಬ್ರು ಸಹ ನಾಮಪತ್ರ ಸಲ್ಲಿಕೆಯಲ್ಲಿ ಮತ್ತು ಮೆರವಣಿಗೆಯಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಅಭೂತಪೂರ್ವದಂತ ಒಂದು ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ NDA ಮಿತ್ರ ಪಕ್ಷ ಆಗಿರ್ತಕ್ಕಂಥ JDS ಪಕ್ಷಕ್ಕೂ ಕೂಡ ಸಿಗ್ತಾ ಇದೆ. ನಾನು ಕೂಡ ಕಳೆದ ಕೆಲವು ದಿನಗಳಿಂದ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳ ಪ್ರವಾಸವನ್ನ ಮಾಡ್ತಾ ಇದ್ದೇನೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿಜಿ ಅವರ ಏನೊಂದು ಕನಸಿದೆ, 2047ನೇ ಇಸ್ವಿಗೆ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು. ಹಾಗಾಗಿ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಈ ಕನಸು ನನಸಾಗುವತ್ತ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಇಡೀ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಮಗೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಸಹ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ನಮ್ಮ NDA ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತೇವೆ. ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ದುಡಿದ್ದೇವೆ. ಆರಂಭದಿಂದಲೂ ವಿರೋಧ ಮಾಡಿದ್ರು ಸರ್, ಈಗ ಪ್ರಚಾರಕ್ಕೆ ಬರ್ತಾರ? ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾರ? ನೋಡಿ, ನಿನ್ನೆ ದಿನ ನಮ್ಮ ಜಿಲ್ಲೆ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದೇಶ್ ಅವರು, ನಮ್ಮ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು, ಸುರೇಶ್ ಅವರು, ಪ್ರೀತಮ್ ಗೌಡ್ರು ಎಲ್ಲರೂ ಸಹ ಕೂತು ನಮ್ಮ ಜಿಲ್ಲೆ ಎಲ್ಲ ಪದಾಧಿಕಾರಿಗಳ ಸಭೆನೂ ಕೂಡ ಮಾಡಿದ್ದಾರೆ. ಮೊನ್ನೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಎಲ್ಲ ಬೇಲೂರು ಪ್ರವಾಸ ಹೋಗಿದ್ದು, ಎಲ್ಲ ಕಡೆ ಪ್ರವಾಸನೂ ಹೋಗ್ತಾ ಇದ್ದಾರೆ. 2 ದಿನ ಎಲ್ಲವೂ ಕೂಡ ವಾತಾವರಣ ತಿಳಿಯಾಗ್ತದೆ. ನಮ್ಮ ಕರ್ತವ್ಯನೂ ಕೂಡ ಇದೆ. JDS ಪಕ್ಷ ಬಿಜೆಪಿಗೆ NDAಗೆ ತೆಕ್ಕೆಗೆ ಬಂದ ನಂತರ ನಮ್ಮ ಅಭ್ಯರ್ಥಿಗಳನ್ನ ಅವರು ಕಾರ್ಯಕರ್ತರು ತಳಮಟ್ಟದಿಂದ ಅವರು ಕೂಡ ಬೆಂಬಲಿಸಬೇಕು, ಆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಮ್ಮ ಕರ್ತವ್ಯ ಅನ್ನೋದ್ರ ಕಡೆ ಎಲ್ಲಿ JDS ಅಭ್ಯರ್ಥಿ ಇದೆ ನಾವು ಸಂಪೂರ್ಣವಾಗಿ ಬೆಂಬಲಿಸಬೇಕು, ಗೆಲ್ಲಿಸಬೇಕು. ಇವತ್ತು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಇದು ನಮ್ಮ ಮುಂದೆ ಇರ್ತಕ್ಕಂಥ ಗುರಿ. ಸರ್, ಪ್ರೀತಮ್ ಗೌಡ್ರನ್ನ ಇವರು ಪ್ರಜ್ವಲ್ ರೇವಣ್ಣ ಏನಾದ್ರು ಭೇಟಿ ಮಾಡ್ತಾರೆ ಸರ್? ಇದುವರೆಗೂ ಭೇಟಿ ಮಾಡಿಲ್ಲ. ಪ್ರಜ್ವಲ್ ರೇವಣ್ಣ ಏನಾದ್ರು ಭೇಟಿ ಮಾತಾಡ್ತಾರ ಅಂತ ಇದುವರೆಗೂ ಇನ್ನು ಭೇಟಿ ಮಾಡಿಲ್ಲ. ನಿಮ್ಮ ಮಟ್ಟದಲ್ಲಿ ಕೂಡ ಮಾತುಕತೆ ಆಗಿದೆ. ಬರ್ತಾರೆ ಸರ್, ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಸರ್? ಯಾರು ಭೇಟಿ ಮಾಡ್ತಾರೆ, ಯಾರೇನ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲಬೇಕು. ಅವ್ರು ಗೆಲ್ಲಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ರು ಕೂಡ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಅಂತ ಹೇಳಿದ್ರೆ ಅದ್ರಲ್ಲಿ ಪ್ರೀತಮ್ ಗೌಡ್ರು ಕೂಡ ಸೇರ್ತಾರೆ. ಸರ್, ಈಗ DKಶಿ ಅವರು ಹಾಸನಕ್ಕೆ ಬಂದಾಗ ಹೇಳಿದ್ರು, ನೀವು ನಮ್ಮನ್ನೇ ಬಿಟ್ಟಿಲ್ಲ, ಅವರು ಮೈತ್ರಿ ಆದಾಗ ನಿಮ್ಮನ್ನ ಬಿಡ್ತಾರ, ನಿಮ್ಮನ್ನ ಸಮಾಧಿ ಮಾಡಿ ನೀವು ತಾವು ನೋಡಿರ್ಬೋದು ಆ ಮಾತುಗಳನ್ನ. ಆ ಬಗ್ಗೆ ಏನು ಹೇಳ್ತೀವಿ? DK ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅಂತ ಮುಖ್ಯ ಅಲ್ಲ. ಇವತ್ತು ಬಿಜೆಪಿ ಮತ್ತು JDS ಇವತ್ತೇನು ಅಲಯನ್ಸ್ ಆಗಿದೆ. ದೇವೇಗೌಡರು ಕೂಡ ಸಂಪೂರ್ಣವಾಗಿ ಅದಕ್ಕೆ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡಜಿ ಅವರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಅಚಲವಾದ ಒಂದು ವಿಶ್ವಾಸ, ಅವ್ರಿಗೂ ಕೂಡ ವಿಶ್ವಾಸ ಇದೆ. ಈ ದೇಶದ ಒಂದು ಸುರಕ್ಷತೆ ದೃಷ್ಟಿಯಿಂದ, ದೇಶದ ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಮೋದಿ ಅವರೇ ಮತ್ತೆ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ ಅಲಯನ್ಸ್ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸರಿ ಹೋಗುತ್ತೆ. ಸರ್, ಮಂಡ್ಯದಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಇನ್ನೂ ಕೂಡ ವಿಶ್ವಾಸ ಇದೆ. ದೆಹಲಿ ವರಿಷ್ಠರು ಇದು ವಿಚಾರವಾಗಿ ಚರ್ಚೆ ಮಾಡ್ತಾರೆ, ಅವ್ರನ್ನ ಸಮಾಧಾನ ಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ. ಸರ್, ಮಂಡ್ಯದಲ್ಲಿ ಹೇಗಿದೆ ಸರ್? ಮಂಡ್ಯದ ನಾಮಪತ್ರ ಸಲ್ಲಿಕೆ ಕುಮಾರಸ್ವಾಮಿ ಗೆದ್ಮೇಲೆ ಹೇಳ್ತಾರೆ.